ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ಸ್ ಎಜು ಯೂಟ್ಯೂಬ್ ಚಾನಲ್. ಸೊ ನಾನು ಈ ಸೆಷನಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಈ ಸೆಷನ್ ಮತ್ತು ಇನ್ನು ಕಂಟಿನ್ಯೂಸ್ ಸೆಷನ್ಸ್ ಅಂದರೆ ಇನ್ನೂ ಹಲವಾರು ಸೆಷನ್ಸಲ್ಲಿ ಒಂದು ಹೊಸದಾಗಿ ಏನಂದರೆ ಒಂದು 15 ಮಿನಿಟ್ಸ್ ಮತ್ತು 25 ಕ್ವಶನ್ಸ್ ಒಂದು 15 ನಿಮಿಷ ಒಂದೊಂದು ಸೆಷನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ 15 ಮಿನಿಟ್ಸಲ್ಲಿ ಐ ವಿಲ್ ಕವರ್ ಮೋಸ್ಟ್ ಇಂಪಾರ್ಟೆಂಟ್ 25 MCQs ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನೇನಿದೆ ಬರತಕ್ಕಂಥದ್ದು ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರ್ಬೋದು, ನನಗನ್ಸಿದ್ದು ಯಾವುದಾದ್ರು ಇಂಪಾರ್ಟೆಂಟ್ ಇದೆ ಅಂಥ ಕ್ವಶನ್ಸ್ನ ನಾನು ಈ 15 ಮಿನಿಟ್ಸಲ್ಲಿ ಅಟ್ಲೀಸ್ಟ್ ಐ ವಿಲ್ ಕವರ್ 25 MCQsನ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಫಸ್ಟ್ ಸೆಷನ್ ಆನ್ ದಿಸ್ 15 ಮಿನಿಟ್ಸ್ 25 MCQs ಸೆಷನ್ನ ಫಸ್ಟ್ ಸೆಷನ್ ಇದು. ಈ ಸೆಷನ್ನಲ್ಲಿ ನಾನು ICT ಸಂಬಂಧಪಟ್ಟಿದ್ದೆ ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಈ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು 25 ಕ್ವಶನ್ಸ್ನ ಈ 15 ಮಿನಿಟ್ಸಲ್ಲಿ ಕವರ್ ಮಾಡ್ತೀನಿ. ದೇರ್ ಈಸ್ ನೋ ಡಿಸ್ಕಷನ್, ಓನ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಮಾತ್ರ ಇರುತ್ತೆ. ಓಕೆ, ಇದೇ ಥರ ICT ಅಲ್ಲದೆ ಪೇಪರ್ ಒನ್ನಲ್ಲಿ ಯಾವ್ಯಾವ ಲೆಸನ್ಸ್ ಇದೆ, ಪೇಪರ್ 1 ಸಂಬಂಧಪಟ್ಟಂಗೆ ಯಾವ್ಯಾವ ಲೆಸನ್ಸ್ ಇದೆ. ಸೊ ಐ ವಿಲ್ ಟ್ರೈ ಟು ಕವರ್ ಮೋಸ್ಟ್ ಆಫ್ ಆಲ್ ದ ಕ್ವಶನ್ಸ್. ಈ ಸೆಷನ್ನ ಕಂಟಿನ್ಯೂಸ್ ಸೆಷನ್ನು ಇದ್ದೇ ಇರುತ್ತೆ ಇದು. ಸೊ ಒಂದಿನ ತಪ್ಪೋದು, ಒಟ್ಟು ಕಂಟಿನ್ಯೂಸ್ ಮಾಡಬೇಕು ಅಂತ ಪ್ರಯತ್ನ ಪಡ್ತೀನಿ. ಒಂದಿನ ತಪ್ಪೋದು ಇಲ್ವೋ ಅದರ ನೆಕ್ಸ್ಟ್ ಡೇ ಈ ಸೆಷನ್ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಸೆಷನ್ ಆನ್ 20 ಮಿನಿಟ್ಸ್ 25 MCQs. ದಿಸ್ ಸೆಷನ್ ಈಸ್ ಪರ್ಟಿಕ್ಯುಲರ್ಲಿ ರಿಲೇಟೆಡ್ ICT. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ದ ಸೆಷನ್. ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಸೆಲೆಕ್ಟ್ ದ ಟ್ರೂ ಸ್ಟೇಟ್ಮೆಂಟ್ ಅಬೌಟ್ ಆ್ಯನ್ OS ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಕರೆಕ್ಟ್ ಸ್ಟೇಟ್ಮೆಂಟ ಚೂಸ್ ಮಾಡಿ ಅಂತ. ಆ್ಯನ್ OS ಕಂಟ್ರೋಲ್ಸ್ ಪೆರಿಫೆರಲ್ಸ್, ಅಲೋಕೇಟ್ಸ್ ಮೆಮೊರಿ ಆ್ಯಂಡ್ ಆರ್ಗನೈಸಸ್ ಡೇಟಾ into fields and records. Second, an OS provides protection against viruses and controls peripherals. And C1, an OS controls peripheral and allocates memory and process time. D option, an OS controls the processor and peripherals and allows the user to connect the internet. Correct option is C1, an OS controls peripheral and allocates memory and process time. Okay. Second question, which of the following is a type of malware intentionally inserted into a software system that will set off a malicious function when specified conditions are met? The answer is 4 options: A, worm, B, Trojan, C, spyware, D, logic bomb. Correct option, logic bomb. Third question, which of the following statements is or are true in respect of wireless technology ಗೆ ಸಂಬಂಧಪಟ್ಟಂಗೆ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಕೇಳಿದ್ದಾರೆ. PQ ಕೊಟ್ಟಿದ್ದಾರೆ. P, Bluetooth is a wireless connectivity which can be used to connect a headset to a mobile phone. Q option, Bluetooth is a long-range wireless technology and is a low-cost means of data transfer. Here ನೋಡಿ, Bluetooth is not a long range. ಸೊ ಇದು ತಪ್ಪಾಗುತ್ತೆ, P ಮಾತ್ರ ಸರಿಯಾಗುತ್ತೆ. ಆಪ್ಷನ್ P, Q ಓನ್ಲಿ, P ಆ್ಯಂಡ್ Q ಬೋತ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ, ಅಥವಾ ನೈದರ್ P ಆರ್ Q. ನಮಗೆ ಗೊತ್ತಿರೋ ಹಾಗೆ P is the correct answer. Fourth one, which of the following file format is not a video file format? ಇದರಲ್ಲಿ ವಿಡಿಯೋ ಫೈಲ್ ಫಾರ್ಮೆಟ್ ಯಾವುದೂ ಇಲ್ಲ ಅಂತ. AVI, MOV, MP4 and JPEG. Correct answer is JPEG. Fifth one, SMTP is a acronym for SMTP full form ಏನು?
ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ ಅಥವಾ ಸಿಂಪಲ್ ಮೇಲ್ ಟರ್ಮಿನಲ್ ಪ್ರೋಟೋಕಾಲ ಅಥವಾ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಆರ್ ಡಿ ಆಪ್ಷನ್ ಸಿಂಪಲ್ ಮೇಲ್ ಟ್ರಾನ್ಸಿಷನ್ protocol. The correct answer is simple mail transfer protocol. Sixth one, using website to pour out one's grievances is called. one's grievance resolve ಮಾಡೋಕ್ಕೆ ಯಾವ ವೆಬ್ಸೈಟ್ನ ಯೂಸ್ ಮಾಡ್ತೀವಿ ಅಂತ ಏನಂತ ಅದಕ್ಕೆ ಅಂದರೆ ಸೈಬರ್ ವೆಂಟಿಂಗ್, ಸೈಬರ್ ರ್ಯಾಂಟಿಂಗ್, ವೆಬ್ ಹೇಟ್ ಅಥವಾ ವೆಬ್ ಪ್ಲೀ. ದ ಕರೆಕ್ಟ್ ಆನ್ಸರ್ ಈಸ್ ಸೈಬರ್ ವೆಂಟಿಂಗ್. ಓಕೆ. Seventh one, in web search, finding a large number of documents with very little relevant information is termed as. In web search, finding a large number of documents with very little relevant information is termed as poor recall, web crawl, poor precision rate, poor web response. Correct answer is web crawl. Eighth one, information and communication technology includes online learning, learning through use of EduSat, web based learning. ಈ ಮೂರಲ್ಲಿ ಯಾವುದು ಅಥವಾ all the above. The correct answer is information and communication technology includes all these. ಅಂದರೆ all the above is the correct answer. Okay, next, information and communication technology ICT is considered as subset of information IT. ಒಂದು IT subset of ICT ಅಥವಾ the right to use is a precise software is termed as copyright. Right to use ಅನ್ನೋದು copyright. Which is the above statement is correct? Both 1 and 2 are correct. Neither 1 and 2 ಅಥವಾ 2 only correct ಅಥವಾ 1 only correct. Correct answer is ಇದೆರಡು ಬಂದ್ಬಿಟ್ಟು ತಪ್ಪಿದಾವೆ ಅಂತ. Neither 1 or 2. Okay. 10th question. Which of the following correctly lists computer memory types from highest to lowest speed? ಯಾವ ಮೆಮೊರಿ ಇದರಲ್ಲಿ ಯಾವುದು ಲೋಯೆಸ್ಟಿಂದ ಹೈಯೆಸ್ಟ್ ಸ್ಪೀಡಿಂದ ಲೋಯೆಸ್ಟ್ ಸ್ಪೀಡಿಗೆ ಮೆಮೊರಿ ಟೈಪ್ಸು ಇದೆ ಅಂತ. ಫಸ್ಟ್ ಒನ್ ಎ ಸೆಕೆಂಡ್ರಿ ಸ್ಟೋರೇಜ್, ಮೇನ್ ಮೆಮೊರಿ, ರ್ಯಾಮ್, ಕ್ಯಾಚೆ ಮೆಮೊರಿ, ಸಿ ಪಿ ಯು ರಿಜಿಸ್ಟರ್ಸ್. ಬಿ ಆಪ್ಷನ್ ಸಿ ಪಿ ಯು ರಿಜಿಸ್ಟರ್ಸ್, ಕ್ಯಾಚೆ ಮೆಮೊರಿ, secondary storage, main memory. Next to CPU registers, cache, main memory, storage, secondary storage. D1 cache, CPU registers, main memory and secondary storage. The correct option is first to highest to the lowest ಹೋಗೋದಾದರೆ CPU registers, cache memory, main memory and secondary storage. Okay, speed alli. Okay, next to Bluetooth is a type of radio wave information transmission system that is good about ಎಷ್ಟು ರೇಂಜ್ಗೆ ಗುಡ್ ಇರುತ್ತೆ ಅಂತ. ಒಂದು 30 feet, 30 yards, 30 miles ಅಥವಾ 300 miles. ದ ಕರೆಕ್ಟ್ ಆನ್ಸರ್ ಈಸ್ ಓನ್ಲಿ 30 feet ರೇಂಜಲ್ಲಿ ಮಾತ್ರ ಬ್ಲೂಟೂತ್ ವರ್ಕ್ ಆಗೋದು. ಓಕೆ. ನೆಕ್ಸ್ಟ್ ಕ್ವಶನ್. ಎ ನ್ಯೂ ಲ್ಯಾಪ್ಟಾಪ್ ಹ್ಯಾಸ್ ಬೀನ್ ಪ್ರೊಡ್ಯೂಸ್ಡ್ ದಟ್ ವೇಟ್ ಲೆಸ್ ಈಸ್ ಸ್ಮಾಲರ್ and uses less power. ಲೆಸ್ ವೇಟ್ ಇರುತ್ತೆ, ಸ್ಮಾಲ್ ಇರುತ್ತೆ ಮತ್ತು ಲೆಸ್ ಪವರ್ ಯೂಸ್ ಮಾಡುತ್ತೆ ದೆನ್ ಪ್ರೀವಿಯಸ್ ಲ್ಯಾಪ್ಟಾಪ್ ಮಾಡಲ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಟೆಕ್ನಾಲಜೀಸ್ ಹ್ಯಾಸ್ ಬೀನ್ ಯೂಸ್ಡ್ ಟು ಅಕಂಪ್ಲಿಷ್ ದಿಸ್? ಇದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತ. ಒಂದು ಯೂನಿವರ್ಸಲ್ ಸೀರಿಯಲ್ ಬಸ್ ಮೌಸ, ಫಾಸ್ಟ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿನ, ಬ್ಲೂ ರೇ ಡ್ರೈವ ಅಥವಾ ಸಾಲಿಡ್ ಸ್ಟೇಟ್ ಹಾರ್ಡ್ ಡ್ರೈವ. ಕರೆಕ್ಟ್ ಆನ್ಸರ್ ಈಸ್ ಸಾಲಿಡ್ ಸ್ಟೇಟ್ ಹಾರ್ಡ್ ಡ್ರೈವ್. ಓಕೆ. ನೆಕ್ಸ್ಟು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಓಪನ್ ಸೋರ್ಸ್ ಸಾಫ್ಟ್ವೇರ್? ಇದರಲ್ಲಿ ಓಪನ್ ಸೋರ್ಸ್ ಸಾಫ್ಟ್ವೇರ್ ಯಾವುದಲ್ಲ ಅಂತ. ಇಂಟರ್ನೆಟ್ ಎಕ್ಸ್ಪ್ಲೋರರ್, ಲಿನಕ್ಸ್, ಓಪನ್ ಆಫೀಸ್, ಅಪಾಚೆ, HTTP ಸರ್ವರ್. ಕರೆಕ್ಟ್ ಆನ್ಸರ್ ಈಸ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಈಸ್ ನಾಟ್ ಎನ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಓಕೆ. ನೆಕ್ಸ್ಟ್ ಕ್ವೆಶನ್. ದ ಫೈಲ್ ಎಕ್ಸ್ಟೆನ್ಷನ್ ಆಫ್ MS Word ಡಾಕ್ಯುಮೆಂಟ್ ಇನ್ 2007 ಈಸ್? ಫೈಲ್ ಎಕ್ಸ್ಟೆನ್ಷನ್ ಯಾವುದು 2007ರ MS Word ಡಾಕ್ಯುಮೆಂಟ್? .pdf, .doc, .docx ಅಥವಾ .txt. ದ ಕರೆಕ್ಟ್ ಆನ್ಸರ್ ಈಸ್ .docx. ಓಕೆ. ನೆಕ್ಸ್ಟ್ ಕ್ವಶನ್. ದ ಪರ್ಸನಲ್ ಕಂಪ್ಯೂಟರ್ ಯೂಸಸ್ ಎ ನಂಬರ್ ಆಫ್ ಚಿಪ್ಸ್ ಮೌಂಟೆಡ್ ಆನ್ ಸರ್ಕ್ಯೂಟ್ ಬೋರ್ಡ್. ಕರೆಕ್ಟ್ ಆನ್ಸರ್ ಯಾವುದು? ಮೈಕ್ರೋ ಪ್ರೊಸೆಸರ, ಸಿಸ್ಟಮ್ ಬೋರ್ಡ, ಡಾಟರ್ ಬೋರ್ಡ ಅಥವಾ ಮದರ್ ಬೋರ್ಡ್? The correct answer is motherboard is the
circuit board, number of chips mounted on that. Okay, next question. TCP/IP is necessary in one is to connect to the TCP/IP ಯಾವ್ದಕ್ಕೆ ನೆಸಸರಿ ಏನು ಕನೆಕ್ಟ್ ಮಾಡೋಕ್ಕೆ ಫೋನ್ ಲೈನ್ಸ್ ಕನೆಕ್ಟ್ ಮಾಡೋದಕ್ಕೆ ಲ್ಯಾನ ಲೋಕಲ್ ಏರಿಯಾ ನೆಟ್ವರ್ಕ್ ಓಕೆ ಇಂಟರ್ನೆಟ್ನ ಅಥವಾ ಸರ್ವರ್ ದ ಕರೆಕ್ಟ್ ಆನ್ಸರ್ ಈಸ್ ಟು ಕನೆಕ್ಟ್ ದ ಇಂಟರ್ನೆಟ್ ಕನೆಕ್ಟ್ ಮಾಡೋದಕ್ಕೆ TCP/IP ಈಸ್ ನೆಸಸರಿ. RIP stands for routing information processor, routing information protocol, routing interchange processor, or none of these. The correct answer is routing information protocol. Okay, next question. XMPP stands for extensible messaging and presence of protocol, extensible messaging and presence processor, established messaging and presence protocol, ಅಥವಾ none of this. The correct answer is XMPP stands for extensible messaging and presence protocol. Okay, next question. The convenient place to store contact information for quick retrieval in emails ಯಾವುದು? ಯಾವ ಪ್ಲೇಸಲ್ಲಿ ನಾವು ಇನ್ಫಾರ್ಮೇಷನ್ನ ಕ್ವಿಕ್ ರಿಟ್ರೀವಲ್ ಮಾಡ್ತೀವಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನ? ಒಂದು ಅಡ್ರೆಸ್ ಬಾಕ್ಸ್ ಅಥವಾ ಮೆಸೇಜ್ ಬಾಕ್ಸ್ ಆರ್ ಅಡ್ರೆಸ್ ಬುಕ್ ಆರ್ ಮೆಸೇಜ್ ಬುಕ್. ಕರೆಕ್ಟ್ ಆನ್ಸರ್ ಇದು ಅಡ್ರೆಸ್ ಬುಕ್. ಓಕೆ, ನೆಕ್ಸ್ಟ್ ಕ್ವಶನ್. ಎ ಕಂಪ್ಯೂಟರ್ ನೆಟ್ವರ್ಕ್ ವಿಚ್ ಈಸ್ ಯೂಸ್ಡ್ ವಿತಿನ್ ಎ ಬಿಲ್ಡಿಂಗ್ ಈಸ್ ಕಾಲ್ಡ್ ಎ ವೈಡ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್ ಅಥವಾ ಸ್ಟೋರೇಜ್ ಏರಿಯಾ ನೆಟ್ವರ್ಕ್ ಏನಂತ ಕರಿತೀವಿ ಬಿಲ್ಡಿಂಗಲ್ಲಿ ಯೂಸ್ ಮಾಡೋ ಕಂಪ್ಯೂಟರ್ ನೆಟ್ವರ್ಕ್ಗೆ? ಆನ್ಸರ್ ಈಸ್ ಲೋಕಲ್ ಏರಿಯಾ ನೆಟ್ವರ್ಕ್. ಓಕೆ, ನೆಕ್ಸ್ಟು an is a computer program that spreads by inserting copies of itself into other executable code or documents. ಯಾವುದು ಇನ್ಸರ್ಟ್ ಮಾಡಿದರೆ ಇಟ್ಸೆಲ್ಫ್ ಇಂಟು ಅದರ್ ಎಕ್ಸಿಕ್ಯೂಟಬಲ್ ಕೋಡ್ಸ್ ಆಗಿ ಅಥವಾ ಡಾಕ್ಯುಮೆಂಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಒಂದು ಆಪ್ರೇಟಿಂಗ್ ಸಿಸ್ಟಮ್ ಅಥವಾ ಕಂಪ್ಯೂಟರ್ ವೈರಸ್, ಫೈರ್ವಾಲ ಅಥವಾ ಆ್ಯಂಟಿ ವೈರಸ್. ದ ಕರೆಕ್ಟ್ ಆನ್ಸರ್ ಈಸ್ ಕಂಪ್ಯೂಟರ್ ವೈರಸ್. ನೆಕ್ಸ್ಟು, ಇನ್ ಕಂಪ್ಯೂಟರ್ ಟರ್ಮಿನಾಲಜಿ ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಕ್ರೈಬ್ ಡಿವೈಸ್ ಡ್ರೈವರ್ಸ್? ಯಾವುದನ್ನು ಡಿಸ್ಕ್ರೈಬ್ ಮಾಡ್ತೀವಿ ಅಂತ? ಒಂದು ಹಾರ್ಡ್ವೇರ್ ದಟ್ ಅಲೋಸ್ ಇಂಟರಾಕ್ಷನ್ ಬಿಟ್ವೀನ್ ದ ಪೆರಿಫೆರಲ್ ಡಿವೈಸ್ ಆ್ಯಂಡ್ ದ ಆಪರೇಟಿಂಗ್ ಸಿಸ್ಟಮ್, ಅಥವಾ ಸಾಫ್ಟ್ವೇರ್ ದಟ್ ಅಲೋಸ್ ದ ಯೂಸರ್ ಟು ಕಂಟ್ರೋಲ್ ದ ಆಪರೇಟಿಂಗ್ ಸಿಸ್ಟಮ್, ಆರ್ ಸಾಫ್ಟ್ವೇರ್ ದಟ್ ಅಲೋಸ್ ಇಂಟರಾಕ್ಷನ್ ಬಿಟ್ವೀನ್ ದ ಪೆರಿಫೆರಲ್ಸ್ ಡಿವೈಸ್ ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್. ಡಿ, ಸಾಫ್ಟ್ವೇರ್ that allows the user to control operating system. The correct answer is software that allows interaction between peripheral devices and the operating system. Next question. Most World Wide Web WWW ಅಂತೀವಿ World Wide Web pages contains commands in which language? ಯಾವ ಲ್ಯಾಂಗ್ವೇಜಸ್ ಅಲ್ಲಿ ಕಮೆಂಟ್ಸ್ ಇರುತ್ತೆ? ಒಂದು NIHL, URL, HTML or IRC. The correct answer is HTML, hypertext markup language. Okay, next question. Which one of the following would not be considered as a form of secondary storage? ಇದರಲ್ಲಿ secondary storage ಯಾವುದಲ್ಲ? ಫ್ಲಾಪಿ ಡಿಸ್ಕ್, ಆಪ್ಟಿಕಲ್ ಡಿಸ್ಕ್, RAM ಅಥವಾ ಫ್ಲಾಶ್ ಡ್ರೈವ್. Here RAM is not considered as a form of secondary storage device. Random access memory. Okay, final question. Symbol of A to F are used in which one of the following? Binary number system ಅಲ್ಲಿ ಯೂಸ್ ಮಾಡ್ತೀವ A to F binary system. ಸೆಕೆಂಡ್ ಡೆಸಿಮಲ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತೀವ, ಹೆಕ್ಸಾಡೆಸಿಮಲ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತೀವ, ಅಥವಾ ಆಕ್ಟೋ ನಂಬರ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತೀವ? ದ ಕರೆಕ್ಟ್ ಆನ್ಸರ್ ಈಸ್ ಹೆಕ್ಸಾಡೆಸಿಮಲ್ ಸಿಸ್ಟಮ್ ಅಲ್ಲಿ ನಾವು A to F ನ ಸಿಂಬಲ್ಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ಬೈನರಿ ಸಿಸ್ಟಮ್ 0 1, ಇಲ್ಲಿ ಆಕ್ಟೋ ನಂಬರ್ ಅಂದರೆ 8 ತನಕ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಡೆಸಿಮಲ್ ಸಿಸ್ಟಮಲ್ಲಿ ಇಲ್ಲಿ ಮುಂದೆ ಏನು ಬರುತ್ತೆ ಅದನ್ನು A B C ಅಥವಾ Fವರೆಗೂ ತೊಗೊಂಡೋಗ್ತೀವಲ್ಲ, ಇದನ್ನು ಹೆಕ್ಸಾಡೆಸಿಮಲ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಲ್ಲಿಗೆ ಈ 25
ಕ್ವಶನ್ ಫಸ್ಟ್ ಸೆಷನ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಐ ವಿಲ್ ಟ್ರೈ ಟು ಕವರ್ ಮೋಸ್ಟ್ ಆಫ್ ಆಲ್ ದ ಕ್ವಶನ್ಸ್ ಹಿಯರ್. ಅಂದರೆ 15 ಮಿನಿಟ್ಸಲ್ಲಿ ಅಟ್ಲೀಸ್ಟ್ 25 ಕ್ವಶನ್ಸ್, 15 ಮಿನಿಟ್ಸ್ 25 ಕ್ವಶನ್ಸ್, ಅದು MCQs ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನಾನು ಕವರ್ ಮಾಡೋ ಹಲವಾರು ಸೆಷನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಕೂಡ. ಓಕೆ, ಥ್ಯಾಂಕ್ ಯು ಆನ್ ಆ್ಯಂಡ್ ಆಲ್.